ಹಾಯ್, ಶೈನಿಂಗ್ ಸ್ಟಾರ್ಸ್ ಚಾನಲಿಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬೇಸಿಗೆ ಕಾಲ ಶುರುವಾಗಿದ್ದರಿಂದ ತುಂಬ ದಾಹ ಆಗ್ತಾಯಿದೆ. ನಾವು ತುಂಬ ನೀರು ಕುಡಿತೇವೆ. ಹಾಗಾಗಿ ನಾನು ಇವತ್ತು ಒಂದು ಹೆಲ್ದಿ ಆಗಿರುವ ಮಿಲ್ಕ್ ಶೇಕನ್ನು ಮಾಡ್ತಾಯಿದ್ದೀನಿ. ಈಸಿಯಾಗಿ ಎಲ್ಲ ಫ್ರೂಟ್ ಮಾರ್ಕೆಟಲ್ಲೂ ಕರ್ಬೂಜ ಹಣ್ಣು ಸಿಗತ್ತಲ್ವ, ನಾನು ಇವತ್ತು ಅದರಿಂದ ಮಿಲ್ಕ್ ಶೇಕನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ಒಂದು ಕರ್ಬೂಜ ಹಣ್ಣನ್ನು ನಾನು ತೊಗೊಂಡಿದ್ದೀನಿ. ಅದನ್ನು ಫಸ್ಟ್ ಕಟ್ ಮಾಡೋ ರೀತಿ ತೋರಿಸ್ತೀನಿ. ಈ ಥರ ಮಧ್ಯದಲ್ಲಿ ಡಿವೈಡ್ ಮಾಡಿಬಿಟ್ಟು ಇದರಲ್ಲಿ ಈ ಥರ ಬೀಜ ಕಾಣಿಸುತ್ತಲ್ಲ, ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಸಪ್ರೇಟ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಚಾಕು ತೊಗೊಂಡ್ಬಿಟ್ಟು ಈ ಥರ ಗೆರೆ ಎಳ್ಕೊತಾ ಇದ್ದೀನಿ. ಯಾಕಂದರೆ ಈ ಥರ ಮಾಡೋದ್ರಿಂದ ಈಸಿಯಾಗಿ ಇದನ್ನು ಸಿಪ್ಪೆಯಿಂದ ಸಪ್ರೇಟ್ ಮಾಡ್ಬೋದು. ಇವಾಗ ಅದೇ ಸ್ಪೂನಿಂದ ಈ ಥರ ಸಿಪ್ಪೆಯಿಂದ ಸಪ್ರೇಟಾಗಿ ಮಾಡ್ಕೋಬೇಕು. ಅದಾದಮೇಲೆ ಇದನ್ನೆಲ್ಲ ಒಂದು ಜ್ಯೂಸ್ ಕಂಟೈನರಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು ವೆನಿಲಾ ಐಸ್ ಕ್ರೀಮನ್ನು ಒಂದು ಕಪ್ಪಿನಷ್ಟು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಬೋದು, ಬಟ್ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ. 2 ಚಮಚದಷ್ಟು ಶುಗರನ್ನು ಸಹ ನಾನು ಆ್ಯಡ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಶುಗರನ್ನೇ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟಿಗೆ ಬೇಕಾದಷ್ಟು ಹಾಕ್ಬೋದು. 1 ಕಪ್ಪಿನಷ್ಟು ಮಿಲ್ಕನ್ನು ಸಹ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು 2-3 ಕ್ಯೂಬ್ ಐಸ್ ಕ್ಯೂಬನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿದ್ರಾಯಿತು. ಇವಾಗ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಕರ್ಬೂಜ ಹಣ್ಣಿನಲ್ಲಿ ವಿಟಮಿನ್ ಎ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಇದು ಸ್ಕಿನ್ ಹೆಲ್ತ್ ಮತ್ತು ಐ ಹೆಲ್ತಿಗೆ ಒಳ್ಳೆಯದು. ಎಲ್ರಿಗೂ ಇಷ್ಟವಾಗುವ ಕಡಿಮೆ ಸಮಯದಲ್ಲಿ ಮಾಡ್ಬೋದಾದ ಈ ಹೆಲ್ದಿ ರೆಸಿಪಿಯನ್ನು ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೆ ಇಷ್ಟವಾದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.